ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮಹಾಕಂಟಕ ಎದುರಾಗಿದೆ. ದೋಸ್ತಿಗಳು ಅನಿಸಿಕೊಂಡವರೇ ದರ್ಶನ್ ಪಾಲಿಗೆ ದುಶ್ಮನಾಗುವಂತಹ ಸೂಚನೆ ಸಿಗ್ತಾ ಇದೆ. ಯಾಕಂದ್ರೆ ಕೊಲೆ ಕೇಸ್ನ ಇಬ್ಬರು ಆರೋಪಿಗಳು ಮಾಫಿ ಸಾಕ್ಷಿಗೆ ರೆಡಿಯಾಗಿದ್ದಾರೆ. ಕಾಲ ಬಿಟ್ಟರು ಕರ್ಮ ಬಿಡಲ್ಲ ಅಂತಾರೆ. ಈ ಮಾತು ದರ್ಶನ್ ಬದುಕಲ್ಲಿ ಅಕ್ಷರಶಃ ನಿಜವಾಗ್ತಿದೆ. ಯಾಕಂದ್ರೆ ಕರ್ಮ ಅನ್ನೋದು ದಾಸನ ಬಾಳಲ್ಲಿ ಕಾಲು ಚಾಚ್ಕೊಂಡು ಕೂತಿದೆ. ಏನೇ ಮಾಡಿದ್ರೂ ಪಾಪದ ಕೊಡ ಖಾಲಿ ಆಗ್ತಿಲ್ಲ. ದೇವರು ದಿಂಡ್ರು ಅಂದ್ರೂ ಬಚಾವಾಗೋದಕ್ಕಾಗ್ತಿಲ್ಲ. ಒಂದರ ಮೇಲೊಂದರಂತೆ ಗಂಡಾಂತರ ಎದುರಾಗ್ತಾನೆ ಇದ್ದು ಇದೀಗ ದರ್ಶನ್ ಪಾಲಿಗೆ ಬರಸಿಡಿಲೊಂದು ಅಪ್ಪಳಿಸಿದೆ. ಜೊತೆಗೆ ಕೂತ್ಕೊಂಡು ಪಾರ್ಟಿ ಮಾಡಿದವರೇ ಈಗ ಕಂಟಕವಾಗುವ ಸೂಚನೆ ಕೊಡುತ್ತಿದ್ದಾರೆ. ಇಷ್ಟು ದಿನ ಆರೋಪಿಯಾಗಿದ್ದ ಇಬ್ಬರು ಮಾಫಿ ಸಾಕ್ಷಿ ಆಗುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ದರ್ಶನ್ ಪಾಲಿಗೀಗ ತನ್ನ ಜೊತೆಗಿದ್ದವರೇ ಶತ್ರುಗಳಂತೆ ಕಾಣುವುದಕ್ಕೆ ಶುರುವಾಗಿದ್ದಾರೆ. ಜೈಲಲ್ಲಿರೋ ಕಾಟೇರನಿಗೆ ಮಾಫಿ ಕಂಟಕ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 2 ವರ್ಷವೇ ಆಗ್ತಾ ಬಂತು. ಯಾವಾಗ ಹೊರಬರ್ತಾರೆ ಅನ್ನೋದರ ಸುಳಿವೇ ಸಿಗ್ತಿಲ್ಲ. ಬರ್ತಾರೋ ಇಲ್ವೋ ಅದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿ ಕೋರ್ಟ್ ಅಂಗಳದಲ್ಲಿ ತ್ವರಿತಗತಿಯ ವಿಚಾರಣೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ದರ್ಶನ್ ಪಾಲಿಗೆ ದೊಡ್ಡದೊಂದು ಕಂಟಕ ಎದುರಾಗಿದೆ. ಕೊಲೆ ಪ್ರಕರಣದ A10 ಹಾಗೂ A14 ಆರೋಪಿಗಳು ಮಾಫಿ ಸಾಕ್ಷಿ ಆಗುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ಇವತ್ತಿನ ವಿಚಾರಣೆಯಲ್ಲಿ ಇದೇ ಬಿಸಿ ಬಿಸಿ ಚರ್ಚೆಯಾಗಿದೆ. ಈಗಾಗಲೇ A14 ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಒಪ್ಪಿಗೆ ಸೂಚಿಸಿದ್ದು ಸತ್ಯಾಸತ್ಯತೆ ಬಿಚ್ಚಿಡುವುದಕ್ಕೆ ಅವಕಾಶ ನೀಡಿದೆ. ಆದರೆ ಪ್ರದೋಷ್ ಜೊತೆಗೆ ಮತ್ತೊಬ್ಬ ಆರೋಪಿ ಕೂಡ ಮಾಫಿ ಸಾಕ್ಷಿ ಹೇಳುವುದಕ್ಕೆ ಮುಂದೆ ಬಂದಿದ್ದಾರೆ. ಈ ಸಂಬಂಧ ವಿನಯ್ ಕೂಡ ಅರ್ಜಿ ಸಲ್ಲಿಸಿದ್ದು ಸೋಮವಾರ ಕೋರ್ಟ್ ಆದೇಶ ನೀಡಲಿದೆ. ಆದರೆ ಮಾಫಿ ಸಾಕ್ಷಿಯ ನಡೆಗೆ ದರ್ಶನ್ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ನಿನ್ನೆ ವಿಚಾರಣೆ ಮುಂದೂಡಿಕೆ ಆಗಿದ್ದಷ್ಟೇ ಗೊತ್ತು. ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಬಗ್ಗೆ ಇವತ್ತು ಗೊತ್ತಾಗಿದೆ. ಎಸ್ಪಿಪಿ ವಾದ ಶುರು ಮಾಡಿದಾಗಲೇ ಗೊತ್ತಾಗಿರೋದು. ಯಾವುದೇ ಆರೋಪಿ ಕ್ಷಮಾದಾನ ಕೇಳಿದ ತಕ್ಷಣ ನೀಡಬಾರದು. ಮಾಫಿ ಸಾಕ್ಷಿ ಆಗಲು ಬಯಸುವ ಆರೋಪಿಯ ಹೇಳಿಕೆ ದಾಖಲಿಸಬೇಕು. ಇದು ಸಾಕ್ಷಿಗಳು ಕೊರತೆ ಇರುವ ಪ್ರಕರಣ ಅಲ್ಲ. ಸಾಕಷ್ಟು ಸಾಕ್ಷಿ ಇದೆ ಎಂದು ಪ್ರಾಸಿಕ್ಯೂಷನ್ ಹೇಳಿದೆ. ಆರೋಪಿ ಹೇಳಿಕೆ ದಾಖಲಿಸದೆ ಪ್ರಾಸಿಕ್ಯೂಷನ್ ಒಪ್ಪಿಗೆ ನೀಡಲು ಅವಕಾಶ ಇಲ್ಲ. ಮಾಫಿ ಸಾಕ್ಷಿ ಪ್ರಾಸಿಕ್ಯೂಷನ್ ಪರ ಇರಬಾರದು, ನ್ಯಾಯದ ಪರಾಗಿರಬೇಕು. ಮಾಫಿ ಸಾಕ್ಷಿ ಮೊದಲು ಕೋರ್ಟ್ನಲ್ಲಿ ಹೇಳಿಕೆ ಕೊಡಲಿ, ಪರಿಗಣಿಸಬೇಕಾ ಬೇಡವಾ ಅಂತ ಹೇಳಿಕೆ ನಂತರ ತೀರ್ಮಾನ. ಮಾಫಿ ಸಾಕ್ಷಿ ಅರ್ಜಿಗೆ ಆರೋಪಿಗಳು ಆಕ್ಷೇಪಣೆಯನ್ನ ಸಲ್ಲಿಸುವಂತಿಲ್ಲ. ಮಾಫಿ ಸಾಕ್ಷಿ ಪರಿಗಣಿಸಿದ ವಿಧಾನವನ್ನ ಮಾತ್ರ ಪ್ರಶ್ನಿಸಬಹುದು. ಮಾಫಿ ಸಾಕ್ಷಿಯ ಪಾತ್ರದ ಮೇಲೆ ಅರ್ಜಿ ಪರಿಗಣಿಸಬೇಕಿದೆ. ಆರೋಪಿ ಪ್ರಮುಖ ಆರೋಪಿಯೇ ಅಲ್ಲವೇ ಎಂಬುದು ಮುಖ್ಯ. ಕ್ಷಮಾದಾನ ಅರ್ಜಿ ಪರಿಗಣಿಸಲಿಕ್ಕೆ ಹಲವು ಷರತ್ತುಗಳಿವೆ. ಕೋಳಿ ಕೇಳಿ ಕಾರ ಅರಿಬೇಕಾ? ದರ್ಶನ್ ಪಾಲಿಗೆ ಮಾಫಿ ಸಾಕ್ಷಿ ಕಂಟಕವಾಗುವ ಸೂಚನೆ ಸಿಗ್ತಿದೆ. ಹಾಗಾದ್ರೆ ಈ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ನೋಡೋದಾದ್ರೆ, ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯು ತನ್ನ ತಪ್ಪನ್ನ ಒಪ್ಪಿಕೊಂಡು ಮತ್ತೊಬ್ಬ ಆರೋಪಿಯ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದು. ಇದು ಐ ವಿಟ್ನೆಸ್ ಆಗಲಿದ್ದು ನ್ಯಾಯಾಲಯದ ಅನುಮತಿಯೊಂದಿಗೆ ಪ್ರಕರಣದ ಸತ್ಯಾಂಶಗಳನ್ನು ಬಹಿರಂಗಪಡಿಸುವ ಸಾಕ್ಷಿದಾರನಾಗಿರುತ್ತಾನೆ. ದೊಡ್ಡ ದೊಡ್ಡ ಅಪರಾಧ ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಗಳ ವಿರುದ್ಧ ಸಾಕ್ಷ್ಯ ಒದಗಿಸಲು ಮಾಫಿ ಸಾಕ್ಷಿಯನ್ನ ಬಳಸಲಾಗುತ್ತದೆ. ಮಾಫಿ ಸಾಕ್ಷಿಯ ಹೇಳಿಕೆ ಇತರೆ ಸಾಕ್ಷ್ಯಗಳೊಂದಿಗೆ ಹೊಂದಿಕೆಯಾಗಬೇಕು. ಸುಳ್ಳು ಹೇಳಿಕೆ ನೀಡಿದರೆ ಅಥವಾ ಸತ್ಯವನ್ನ ಮರೆಮಾಚಿದರೆ ನೀಡಿದ ಕ್ಷಮಾದಾನವನ್ನು ರದ್ದುಪಡಿಸಲಾಗುತ್ತೆ. ಪ್ರದೋಷ್ಗೂ ದರ್ಶನ್ಗೂ ಪಟ್ಟಣಗೆರೆ ಶೆಡ್ ಲಿಂಕ್. ಕೊಲೆ ಪ್ರಕರಣದ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತಿರೋದ್ರಿಂದ ಇಡೀ ಪ್ರಕರಣಕ್ಕೆ ಮೇಜರ್ ತಿರುವು ಸಿಗೋ ಸಾಧ್ಯತೆ ಇದೆ. ಯಾಕಂದ್ರೆ ಆರೋಪಿ ಪ್ರದೋಷ್ ದರ್ಶನ್ ಜೊತೆಗೆ ಇದ್ರು. ಹೀಗಾಗಿ ಈತ ನೀಡುವ ಹೇಳಿಕೆ ತುಂಬಾ ಮಹತ್ವ ಪಡೆಯಲಿದೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈತನ ಪಾತ್ರ ಏನು ಅಂತ ನೋಡೋದಾದ್ರೆ, ಕೊಲೆ ಪ್ರಕರಣದ 14ನೇ ಆರೋಪಿಯಾಗಿರೋ ಪ್ರದೋಷ್ ಸಾಕ್ಷ್ಯನಾಶದ ಜೊತೆಗೆ ಪ್ರಕರಣ ಮುಚ್ಚಿಹಾಕಲು ಯತ್ನ ಮಾಡಿದ್ದ ಆರೋಪ ಹೊತ್ತಿದ್ದಾನೆ. ಇದಕ್ಕಾಗಿಯೇ ದರ್ಶನ್ ಕಡೆಯಿಂದ 30 ಲಕ್ಷ ಹಣ ಸ್ವೀಕರಿಸಿದ್ದರಂತೆ. ಬೇರೆ ವ್ಯಕ್ತಿಗಳನ್ನ ಕೊಲೆ ಆರೋಪದಲ್ಲಿ ಶರಣಾಗಿಸಲು ಪ್ರದೋಷ್ ಸೂತ್ರಧಾರನಾಗಿದ್ದ. ಅಲ್ಲದೆ ಘಟನಾ ಸ್ಥಳದಲ್ಲಿ ಈತನೇ ಹಾಜರಿದ್ದು ಕೊಲೆಯ ಮಾಹಿತಿ ಸೇರಿದಂತೆ ರೇಣುಕಾಸ್ವಾಮಿ ಸಾವಿನ ವಿಷಯವನ್ನ ದರ್ಶನ್ಗೆ ತಿಳಿಸಿದ್ದ. ಅಲ್ಲದೆ ಬೆಂಗಳೂರಿನ RR ನಗರದ ಪಟ್ಟಣಗೆರೆ ಶೆಡ್ಗೆ ಇದೇ ಪ್ರದೋಷ್ ಪವಿತ್ರ ಗೌಡಳನ್ನ ಕರೆತಂದಿದ್ದ. ಈ ಮೂಲಕ ಕೊಲೆ ಸಂಚಿನಲ್ಲಿ ಪ್ರದೋಷ್ ಸಕ್ರಿಯವಾಗಿ ಭಾಗಿಯಾಗಿದ್ದ ಅನ್ನೋ ಆರೋಪ ಹೊರಿಸಲಾಗಿದೆ.
ಆದರೆ ಇದರಲ್ಲಿ ಒಳಗಡೆ ಹೋಗಿ ಬೇಲಾಗಿ ಮತ್ತೆ ಒಳಗಡೆ ಹೋಗ್ಬೇಕಂತ ಪರಿಸ್ಥಿತಿಯಲ್ಲಿ ಏನಾಗ್ತದೆ, ಅವರೆಲ್ಲ ಎಲ್ಲ ಒಬ್ರಿಗೊಬ್ರಿಗೆ ವೈಮನಸ್ಸುಗಳು ಬಂದು ದೂರ ಆಗ್ಬಿಡ್ತಾರೆ. ಆ ದೂರ ಆದಾಗ ಏನಾಗ್ತದೆ ಅಂದರೆ ಅವರು ಸಾಂಘಿಕ ಹೋರಾಟ ಮಾಡೋಕ್ಕಾಗೋದಿಲ್ಲ. ಜೈಲುಗಳೊಳಗಡೆ ಒಟ್ಟೆ ಲಾಯರ್ಗಳು ಅವ್ರಿಗೆ ಸ್ಪಂದಿಸಲ್ರು, ಮತ್ತು ಬೇರೆ ಯಾರ್ಯಾರೋ ಇರ್ತಾರೆ. ಇದು ಡಿಸ್ಅಡ್ವಾಂಟೇಜ್. ಇದು ಡಿಫೆನ್ಸ್ ಕೌನ್ಸಿಲ್ಗೆ ಪ್ರಾರಂಭ ಆಗುತ್ತೆ, ಮತ್ತು ಅಕ್ಯೂಡ್ಗಳಿಗೆ ಪ್ರಾರಂಭ ಆಗುತ್ತೆ. ಒಟ್ನಲ್ಲಿ ದರ್ಶನ್ ಕೇಸ್ ಮಹತ್ವದ ತಿರುವು ಪಡೆಯುತ್ತಿದ್ದು, ಮಾಫಿ ಸಾಕ್ಷಿಗಳು ದಾಸನ ಪಾಲಿಗೆ ಕಂಟಕವಾದರೂ ಅನುಮಾನವಿಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.